ಕುಂದಾಪುರ ಸ್ಟೈಲಲ್ಲಿ ಸ್ವಲ್ಪನೂ ಎಣ್ಣೆ ಸೇರಿಸ್ದೇನೆ ರುಚಿ ರುಚಿಯಾಗಿರುವಂಥ ಚಟ್ಲಿ ಸಾರು ಅಥವಾ ಪ್ರಾನ್ಸ್ ಕರಿ ಮಾಡುವಂಥ ವಿಧಾನ. ಮೊದಲಿಗೆ ಅರ್ಧ ಕೆಜಿ ಪ್ರಾನ್ಸನ್ನು ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಸೇರಿಸಿ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳಿ. ನಂತರ ಒಂದು ಬಾಣಲಿನ ಕಾಯಿಸಿ ಅದಕ್ಕೆ 8 ಬ್ಯಾಡಗಿ ಮೆಣಸಿನ್ಕಾಯಿ, 1 ಚಮಚ ಧನಿಯಾ ಕಾಳು, 1/4 ಚಮಚ ಜೀರಿಗೆ, 1/4 ಚಮಚ ಕಾಳುಮೆಣಸು ಹಾಗೆಯೇ 2 ಚಿಟಿಕೆ ಮೆಂತೆ ಕಾಳನ್ನು ಸೇರಿಸಿ ಸ್ವಲ್ಪನೂ ಎಣ್ಣೆ ಸೇರಿಸ್ದೇನೆ ಮಧ್ಯಮ ಊರಿನಲ್ಲಿ ಹುರ್ಕೊಳ್ಳಿ. ಹುರಿದಿರುವಂಥ ಮಸಾಲೆ ಐಟಮ್ಸ್ ತಣ್ಣದಾದ ನಂತರ ಅದಕ್ಕೆ ಒಂದು ಚೆನ್ನಾಗಿ ಹೆಚ್ಚಿರುವಂಥ ಈರುಳ್ಳಿ, 3 ಇಂದ 4 ಬೆಳ್ಳುಳ್ಳಿ ಎಸಳು, ಸಣ್ಣ ಪೀಸ್ ಆಗುವಷ್ಟು ಹುಣಸೆಹಣ್ಣು, 1/4 ಚಮಚ ಅರಿಶಿನ ಪುಡಿ ಹಾಗೆಯೇ ಅರ್ಧ ತುರಿದಿರುವಂಥ ತೆಂಗಿನಕಾಯಿ ಸೇರಿಸಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ರುಬ್ಬಿರುವಂಥ ಮಸಾಲೆಗೆ ಒಂದು ಚೆನ್ನಾಗಿ ಹೆಚ್ಚಿರುವಂಥ ಈರುಳ್ಳಿ ಮತ್ತು ಅದಕ್ಕೆ ತಕ್ಕ ಹಾಗೆ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷಗಳ ಕಾಲ ಕುದಿಸ್ಕೊಂಡು ನಂತರ ಅದಕ್ಕೆ ಮ್ಯಾರಿನೇಟ್ ಮಾಡಿಟ್ಟಿರುವಂಥ ಚಟ್ಲಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ 5 ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಸ್ವಲ್ಪನೂ ಎಣ್ಣೆ ಸೇರಿಸದೆ ಕುಂದಾಪುರ ಸ್ಟೈಲಲ್ಲಿ ಮಾಡಿರುವಂಥ ಚಟ್ಲಿ ಸಾರು ರೆಡಿ ಆಗುತ್ತೆ.